ಬನ್ನಿ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತು ನೋಡಿ, ಯಾರೂ ಮಾಡದೇ ಇರುವಂಥ ಒಂದು ಹೊಸ ವಿಧಾನದ ಅದ್ಭುತ ರುಚಿಯ ಫೇಮಸ್ ಆಗಿರುವಂಥ ಈ ಚಾಟ್ಸ್ ಹಣ್ಣು ಮೆಣಸಿನಕಾಯಿನ ಉಪಯೋಗಿಸಿಬಿಟ್ಟು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದ್ಭುತವಾಗಿರುತ್ತೆ ರುಚಿ ಬಂಧುಗಳೇ. ಮಾಡೋದು ತುಂಬಾ ಸರಳವಾಗಿದೆ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು, ಏನೇನು ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಚಿಕ್ಕ ಕಪ್ಪಿನಿಂದ ಒಂದು ಮುಕ್ಕಾಲು ಕಪ್ಪಿನಷ್ಟು ಹುರುಗಡಲೆ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಧನಿಯಾ, ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಎಲ್ಲ ತರಿಯಾಗಿ ಪೌಡ್ರ್ ಮಾಡಬೇಕು ಬಂಧುಗಳೇ. ನೋಡ್ರಿ, ಇವಾಗ ನಾವು ತರಿಯಾಗಿ ಪೌಡ್ರ್ ಮಾಡ್ಕೊಂಡ್ವಿ. ಇಷ್ಟು ತರಿಯಾಗಿರ್ಬೇಕು ನಮಗಿದು. ಇದನ್ನ ಇವಾಗ ಪಕ್ಕಕ್ಕಿಟ್ಕೊಳ್ಳೋಣ. ಇದು ಹುಣಸೆ ಹಣ್ಣಿನ ರಸ ಬಂಧುಗಳೇ. ಹುಣಸೆ ಹಣ್ಣನ್ನು ನೆನೆಯಿಟ್ಟು ಗಟ್ಟಿಗೆ ರಸ ತೆಗಿಬೇಕು. ಅದರಲ್ಲಿ ನೋಡ್ರಿ, ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ, ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈ ಮಿಕ್ಸ್ ಮಾಡ್ಕೊಂಡು ಇದನ್ನು ಪಕ್ಕಕ್ಕಿಟ್ಕೊಳ್ರಿ. ನಮ್ಮ ಚಾಟ್ಸ್ ಇಷ್ಟು ರುಚಿಯಾಗಿರುತ್ತೆ ಬಂಧುಗಳೇ. ಡಿಫ್ರೆಂಟ್ ಆಗಿದೆ ಮಾಡೋದು ಕೂಡ. ಒಂದು ಸಾರಿ ಟ್ರೈ ಮಾಡಿರಿ. ಮೊದಲು ನೋಡಿರಿ, ಹಣ್ಣು ಮೆಣಸಿನ್ಕಾಯಿನ 1 ಗಂಟೆ ಮುಂಚೆ ನಾನು ನೀರಲ್ಲಿ ನೆನೆ ಇಟ್ಟಿದ್ದೆ. ಇಲ್ಲಿ ನೋಡ್ರಿ, ಅದೆಲ್ಲ ಕೆಂಪು ಕಾಣ್ತಾ ಇದೆ ನೋಡ್ರಿ ನೀರು. ಖಾರಿನ ಅಂಶ ಕಮ್ಮಿ ಆಗುತ್ತೆ ಅಂತ ನಾವು ಹಿಂಗೆ ನೀರಲ್ಲಿ 1 ಗಂಟೆ, ನೀವು ಜಾಸ್ತಿ ಟೈಮ್ ಬೇಕಾದ್ರೆ ಬಿಡ್ಬೋದು, 2 ಗಂಟೆ 3 ಗಂಟೆ ನೀವು ಎಷ್ಟು ಬೇಕಾದರೂ ಬಿಟ್ಟರೆ ಏನು ತೊಂದರೆ ಇಲ್ಲ. ನೀವು ಎಷ್ಟು ಜಾಸ್ತಿ ಬಿಡ್ತೀರಿ ಅಷ್ಟು ಖಾರ ಕಮ್ಮಿ ಆಗುತ್ತೆ. ಈಗ ಇದನ್ನು ನೋಡ್ರಿ, ನೀರಿನಿಂದ ತೆಗೆದ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡೆ ಈ ನೀರನ್ನು ಚೆಲ್ಲಿ ಬಿಡ್ರಿ. ಇದನ್ನು ನೋಡ್ರಿ, ಇವಾಗ ಎಲ್ಲ ಮೆಣಸಿನ್ಕಾಯಿನ ನೀಟಾಗಿ ಮತ್ತೊಂದು ಬಟ್ಟೆ ಮೇಲೆ ಹಾಕಿ ಕಂಪ್ಲೀಟಾಗಿ ನಮ್ಮ ಹಸಿ ಎಲ್ಲ ಹೋಗಬೇಕು, ಹಾಗೆ ಒರೆಸ್ಕೊಂಬಿಡೋಣ. ನೋಡ್ರಿ, ಇವಾಗ ನೀಟಾಗಿ ನಾನು ಎಲ್ಲನೂ ಹೀಗೆ ಒರೆಸ್ಕೊಂಡ ಬರ್ತೀನಿ ಬಂಧುಗಳೇ. ಈಗೆಲ್ಲ ಒರೆಸ್ಕೊಂಡ ಬಂದಾಯಿತು. ಇವಾಗ ಏನು ಮಾಡೋದು, ಇವಾಗ ಈ ಮೆಣಸಿನ್ಕಾಯಿನ ನೋಡ್ರಿ ಸೀಳ್ಬೇಕು. ನಾವು ನಡುಮಧ್ಯ ಹಿಂಗೆ ಸೀಳ್ಬೇಕ್ರಿ. ಕೆಳಗಡೆಗೆ ಓಪನ್ ಆಗಬಾರ್ದ್ರೆ ಹಂಗೆ ಸೀಳ್ರಿ. ಹಿಂದ್ಗಡೆ ಕಟ್ ಆಗಬಾರ್ದು ರೀ ನಮಗೆ. ಆ ಥರ ನಾವು ಸೀಳಬೇಕು. ಸೀಳಿ ಇದ್ರೊಳಗಿಂದ ಬೀಜ ಎಲ್ಲನೂ ತೆಗಿಬೇಕು ರೀ. ಈ ಬೀಜ ಎದಕ್ಕೆ ತೆಗಿಬೇಕು ಅಂತಂದರೆ, ಇದರಲ್ಲಿ ನಮಗೆ 2 ಸ್ಟಫಿಂಗ್ ಕೊಡಬೇಕು ಬಂಧುಗಳೇ. ಮೇನಾಗಿ ಈ ಬೀಜ ತೆಗಿಯೋದ್ರಿಂದ ಖಾರ ಕಮ್ಮಿನೂ ಆಗುತ್ತೆ. ನಿಮಗೆ ಖಾರ ತಿಂತೀವಿ, ನಮಗೆ ಜಾಸ್ತಿ ಇಲ್ಲ, ಜಾಸ್ತಿ ಇದ್ದರೂ ಪರವಾಗಿಲ್ಲ ಅನ್ನೋರು ಬೀಜ ಕೂಡ ನೀವು ಸಮೇತನ ನೀವು ಮಾಡ್ಕೋಬೋದು. ಆದರೆ ಇದನ್ನು ಬೀಜ ತೆಗೆದು ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬಂಧುಗಳೇ. ನಾವು ಹಾಕ್ತಿರುವಂಥ ಈ ಸ್ಟಫಿಂಗ್ ಏನಿದೆ ಅಲ್ವಾ, ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ನೋಡಿರಿ, ನಾನು ಇನ್ನೊಂದನ್ನು ತೆಗೆದು ತೋರಿಸ್ತೀನಿ ನೋಡಿರಿ. ನೀಟಾಗಿ ಹಿಂಗೆ ಮಾರ್ಕ್ ಮಾಡ್ಕೊಳ್ರಿ. ಒಂದು ಚಾಕು ತೊಗೊಂಡು ಈಗ ಓಪನ್ ಆಯ್ತದಲ್ಲ ರೀ ಸೆಂಟರ್ನಾಗ. ಈಗ ನೋಡಿರಿ, ಹಿಂಗೆ ಅದ್ರೊಳಗಿನ ಬೀಜ ಎಲ್ಲ ತೆಗೆದುಬಿಡ್ರಿ. ಅದು ಫುಲ್ಲು ಬೀಜ ಇರುತ್ತಲ್ರಿ, ಹಾಗಾಗಿ ನಾವು ಬೀಜ ಕಂಪಲ್ಸರಿ ತೆಗಿಯಾಕ ಬೇಕ್ರಿ. ಇದನ್ನು ನೋಡ್ರಿ, ಎಲ್ಲ ನಾ ಬೀಜ ತಗೊಂಡೆ ನೋಡ್ರಿ. ಈಗ ಹಿಂಗೆ ಎಲ್ಲನೂ ನಾವು ತಗೊಂಡು ರೆಡಿ ಮಾಡಿಕೊಂಡು ಬರೋಣ್ರಿ. ಎಲ್ಲ ಬೀಜ ತೆಗೆದು ರೆಡಿ ಮಾಡಿಕೊಂಡು ಬರ್ತೇನೆ ರೀ. ಈಗ ನೋಡ್ರಿ, ನಾ ಎಲ್ಲ ಬೀಜ ತೆಗೆದು ರೆಡಿ ಮಾಡಿಕೊಂಡು ಬಂದೆ ರೀ. ಈಗ ನಾನು 1-2 ಸಾರಿ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಬೀಜವನ್ನು ಮಾತ್ರ ತಕ್ಕೊಂಡಿದ್ದೀನಿ ರೀ. ಅದನ್ನು ಪಕ್ಕಕ್ಕೆ ಇಟ್ಕೊಂಡು 1 ಕಪ್ ಅಂದ್ರೆ ಸುಮಾರಾಗಿ 1/4 kg ಅಷ್ಟು ಇರ್ಬೋದು ರೀ. ಅಷ್ಟು ಕಡಲೆ ಹಿಟ್ಟು, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಜೋಳದ ಹಿಟ್ಟು, ಒಂದಿಷ್ಟು ಜೀರಿಗೆ ಮತ್ತು ಜೀರಿಗೆ ಪೌಡರ್ ಬಂಧುಗಳೇ. ಉಪ್ಪು ಮತ್ತು ಜೀರಿಗೆಯನ್ನು ಮಿಕ್ಸ್ ಮಾಡಿರುವಂಥ ಪೌಡರ್, ಒಂದಿಷ್ಟು ಅಜವಾನವನ್ನು ಕೈಯಿಂದ ತಿಕ್ಕಿ ಹಾಕ್ಕೊಳ್ರಿ. ಕೈಯಿಂದ ತಿಕ್ಕಿ ಹಾಕ್ಕೊಳ್ಳೋದ್ರಿಂದ ಘಮ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಇದನ್ನ ಇವಾಗ ಮಿಕ್ಸ್ ಮಾಡಿಕೊಡ್ರಿ. ನಾವು 1 ಸ್ಪೂನು ಜೋಳದ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ನಾವು ಮಾಡ್ತಿರುವಂಥ ಈ ಚಾಟ್ಸ್ ಏನಿದೆ ಎಲ್ಲ ಬಂಧುಗಳೇ, ಎಣ್ಣೆ ಹೀರಲ್ಲ ಬಂಧುಗಳೇ. ಅದಕ್ಕೋಸ್ಕರ 1 ಸ್ಪೂನಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡೆ. ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಜೋಳದ ಹಿಟ್ಟು, ಹಾಗಾಗಿ ಏನು ಸಮಸ್ಯೆ ಏನೂ ಆಗಲ್ಲ ಬಂಧುಗಳೇ. ಈಗ ಇದನ್ನು ನೋಡಿರಿ, ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನ ನೀರು ಹಾಕ್ಕೊಂತಾನೆ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡ್ಕೊತಾನೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೋಂತಾನೆ ಬರ್ರಿ. ಒಂದೇ ಸಲ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರೆ. ನೋಡಿರಿ, ಮತ್ತೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ನಾನು. ಚಲೋತ್ನಾಗ ಮಿಕ್ಸ್ ಮಾಡಿಕೊಡ್ರಿ. ನಿಧಾನಾಗೆ ಮಿಕ್ಸ್ ಮಾಡಿಕೊಡ್ರಿ. ಏನು ಗಡಿಬಿಡಿ ಏನು ಬೇಡ್ರಿ. ಗಡಿಬಿಡಿ ಮಾಡ್ಕೊಂಡ್ರಿ ಅಂದ್ರೆ ಹಿಟ್ಟು ಕೆಳಗೆ ಚೆಲ್ಲೋಕತ್ರಿ ಅದು. ಈಗ ಇನ್ನೊಂದಿಷ್ಟು ನೀರು ಹಾಕೋತೀನಿ ನೋಡ್ರಿ ನಾನು.
ಗಂಟು ಇಲ್ಲದಂಗೆ ಚಲೋ ಹೊತ್ನಂಗೆ ಮಿಕ್ಸ್ ಮಾಡ್ಕೊರಿ. ಇದು ಅಕಸ್ಮಾತಾಗಿ ಗಂಟಂತ ಆಗಂಗಿಲ್ರ ನಿಮಗೆ. ಈಗ ನೋಡ್ರಿ ನಾವು ಮಿಕ್ಸ್ ಮಾಡ್ಕೊಂಡಿರಿ. ನಾವು ಮಿಕ್ಸ್ ಮಾಡ್ಕೊಂಡಿರುವಂಥದ್ದು ಈ ರೀತಿ ಇರ್ಬೇಕ್ರಿ ನಮಗಿದು. ಚಲೋ ಹೊತ್ನಂಗೆ ಮಿಕ್ಸ್ ಮಾಡ್ಕೊರಿ. ಇಷ್ಟು ಗಟ್ಟಿ ಐತದಿಲ್ಲ ರೀ. ಈಗ ಇದನ್ನು ಪಕ್ಕಕ್ಕೆ ಇಡೋಣ್ರಿ. ಈ ಮೆಣಸಿನ್ಕಾಯಿ ನಾವು ಸೀಳಿಟ್ಟಿದ್ವಲ್ರಿ ಅದನ್ನು ತೊಗೊಳ್ರಿ. ಈಗ ಹುಣಸೆ ಹಣ್ಣಿನ ರಸ ಇಟ್ಕೊಂಡಿದ್ವಲ್ರಿ, ಆ ಹುಣಸೆ ಹಣ್ಣಿನ ರಸ ಇದ್ರೊಳಗೆ ಹಾಕ್ರಿ. ನೀವು ಆರಾಮಾಗಿ ಎಷ್ಟು ಹಿಡಿತೈತೆ ಅಷ್ಟು ಹಾಕ್ರಿ. ಅದ್ರೊಳಗೆ ಚಲೋ ಹೊತ್ನಾಗ ಎಲ್ಲ ಮೆಣಸಿನ್ಕಾಯಿಗೂ ಒಳಗಡೆ ಎಲ್ಲ ಕಡೆಗೆ ನೋಡ್ರಿ ಹಿಂಗೆ ಹತ್ಬೇಕ್ರಿ ನಮಗೆ ಅದು ಹುಣಸೆ ಹಣ್ಣಿನ ರಸ ಅನ್ನೋದು. ನಾವು ಉಪ್ಪು ಜೀರಿಗೆ ಹುಣಸೆ ಹಣ್ಣಿನ ರಸ ಐತಲ್ರಿ ಹಿಂಗೆ ಹಚ್ಬೇಕ್ರಿ. ಒಳಗೆ ಎಲ್ಲ ಕಡೆನೂ ಕೊನೆಯವ್ರಿಗೂ ಹಿಂಗೆ ಸ್ಪೂನ್ ತೊಗೊಂಡು ಎಲ್ಲ ಕಡೆನೂ ನೀವು ಹಿಂಗೆ ಹಚ್ಚಿರಿ. ಹಿಂಗೆ ಇನ್ನೊಂದಂತ ತೋರಿಸ್ತೀನಿ ನೋಡ್ರಿ ನಾನು. ಚಲೋ ಹೊತ್ನಾಗ ಹಿಂಗೆ ಓಪನ್ ಮಾಡ್ರೆ ನಾವು ಬೀಜ ಎಲ್ಲ ತೆಗ್ದಿರ್ತೀವಲ್ರಿ ಆರಾಮಾಗಿ ಓಪನ್ ಆಗತ್ತೆ ರೀ ಅದು. ಈಗ ಒಂದಿಷ್ಟು ರಸ ತಗೋರೆ ಹಿಂಗೆ ಹಚ್ಚಿರಿ. ಅದಕ್ಕೆ ಹಿಂಗೆ ಹಚ್ಚೋದ್ರಿಂದ ನಮ್ಮ ಖಾರನೂ ಕಡಿಮೆ ಆಗತ್ತೆ ರೀ, ಮತ್ತು ರುಚಿ ಕೂಡ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ನಾ ತೋರಿಸಿದಂಥ ವಿಧಾನದಲ್ಲಿ ಒಂದೇ ಒಂದು ಸಲ ಮಾಡಿರಿ ನೀವು, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಪದೇ ಪದೇ ಮಾಡ್ತೀರಾ. ಈ ಚಾಟ್ಸ್ ವಾರದಲ್ಲಿ ಒಂದು ಸಾರಿ ಆದರೂ ಮಾಡಿಕೊಡಮ್ಮ ನಮಗಂತ ಕೇಳ್ತಾರೆ ಬಂದಾಗ. ಅಷ್ಟು ರುಚಿಯಾಗಿರುತ್ತೆ. ಈಗೆಲ್ಲನೂ ನಾನು ಆ ಹುಣಸೆ ಹಣ್ಣಿನ ರಸನ ಫಿಲಪ್ ಮಾಡಿಕೊಂಡು ಬಂದೆ ರೀ. ಈಗಿದು ನಮ್ಮ ಹುರ್ಗಡ್ಲೆ ಪೌಡ್ರ್ ಇತ್ತಲ್ರಿ, ನಾವು ಮಾಡ್ಕೊಂಡಿದ್ವಲ್ಲ ಪೌಡ್ರ್, ಅದನ್ನು ಹಾಕ್ರಿ ಇದ್ರಾಗ. ಅದು ಎಷ್ಟು ಹಿಡಿತೈತೆ ಅಷ್ಟು ಫುಲ್ ಹಾಕ್ರಿ. ಇಲ್ಲ ನೋಡ್ರಿ, ಫುಲ್ ಹಾಕ್ರಿ ನೀವು. ಅದು ಎಷ್ಟು ಹಿಡಿತೈತೆ ಅಷ್ಟು ಒತ್ತಿ ಒತ್ತಿ ಹಾಕ್ರಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಮಾಡೋ ಇದನ್ನು ತುಂಬಾ ಡಿಫ್ರೆಂಟ್ ಆಗೈತೆ ರೀ. ಸಖತ್ ಟೇಸ್ಟ್ ಇರ್ತೈತೆ ರೀ. ಒಂದೇ ಒಂದು ಸಲ ಟ್ರೈ ಮಾಡಿಕೊಂಡು ನಿಮಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಈಗ ನೋಡಿರಿ ಎಲ್ಲನೂ ಹಿಂಗೆ ರೆಡಿ ಮಾಡ್ಕೊಂಡು ಬಂದೆ ರೀ. ಹಿಟ್ಟು ತೊಗೋರಿ. ಈಗ ಆ ಹಿಟ್ಟಿನೊಳಗೆ ನೋಡಿರಿ ಈಗ ಒಂದೇ ಒಂದು ಚಿಟಿಕೆ ಅಷ್ಟೇ ಸೋಡಾ ಹಾಕೋತೀನಿ ರೀ ನಾನು. ಅದ್ರ ಮ್ಯಾಲೆ ಒಂದು ಸ್ವಲ್ಪ ನೀರು ಹಾಕ್ರಿ ಸೋಡಾ ಮೇಲೆ. ಅಂದ್ರೆ ನಮಗೆ ಸೋಡಾನ ನೀರು ಹಾಕಿಲ್ಲ ಅಂತಂದ್ರೆ ಮಿಕ್ಸ್ ಮಾಡಬೇಕಾದ್ರೆ ಒಂದು ಕಡೆ ಸೋಡಾ ಒಂದು ಕಡೆ ಹಿಟ್ಟಾದ್ರೆ ಚೆನ್ನಾಗಿರಲ್ರಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊರಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಕಡಿಮೆ ಅನ್ಸಕತ್ತಿತ್ತು ರೀ, ಅದಕ್ಕೆ ಇನ್ನೊಂದು ಸ್ವಲ್ಪ ಜೀರಿಗೆ ಉಪ್ಪನ್ನು ಹಾಕ್ಕೊಂಡ್ರಿ. ಆ ಟೈಮ್ನಲ್ಲಿ ಚೆಕ್ ಮಾಡಿಕೊಂಡು ನೀವು ಉಪ್ಪನ್ನು ಹಾಕ್ಕೊಳ್ರಿ. ಈಗ ನೋಡಿರಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಮ್ಮ ಬಣ್ಣ ಚೇಂಜ್ ಆಗ್ತಾ ಬರುತ್ತೆ. ನೋರೇ ಬರುತ್ತೆ ರೀ. ನೋಡಿರಿ ವೈಟ್ ಆಗ್ತಾ ಬರುತ್ತೆ ರೀ. ನೋಡಿರಿ ಯಾವ ಥರ ಆಗಿ ಈ ಹಿಟ್ಟು ಕೂಡ ತುಂಬಾ ಹಗುರವಾಗುತ್ತೆ ರೀ. ಈ ನಮ್ಮ ಈ ಚಾಟ್ಸ್ ಮಾಡಕ್ಕೆ ನೋಡಿರಿ ನಾವು ಹಿಟ್ಟು ಎಷ್ಟು ನೀಟಾಗಿ ಕಲಿಸ್ಕೊತೀವಿ ಅಷ್ಟು ಹಗುರವಾಗಿರುವಂಥ ಫ್ಲಫಿ ಆಗಿರುವಂಥ ಗೂಡಾಗಿರುವಂಥ ಚಾಟ್ಸ ರೆಡಿ ಆಗುತ್ತೆ ರೀ. ಈಗ ಪರ್ಫೆಕ್ಟ್ ಆಗೈತೆ ನೋಡಿರಿ. ನಾವು ಹಿಂಗೆ ಮಾಡಿದ್ರೆ ಅದು ಸ್ಪೂನಿಗಿಂದ 2 ಲೈನ್ ಜೇಂಟ ಆಗಬಾರ್ದು ರೀ. ಈಗ ಇದ್ರೊಳಗೆ ನೋಡಿರಿ ಬಿಸಿ ಬಿಸಿ ಎಣ್ಣೆಯನ್ನು ಹಾಕಿದ್ರೆ ಸುರ್ರ ಅನ್ಬೇಕು ರೀ. ಹಂಗೆ ಹಾಕ್ಬೇಕ್ರಿ ಅದನ್ನು. ನೋಡಿರಿ ಸುರ್ರ ಅಂತ ಹೌದಿಲ್ಲ ರೀ. ಈಗ ಮಿಕ್ಸ್ ಮಾಡ್ಕೋರಿ. ಈಗ ಇದೇನಪ್ಪ ಬಜ್ಜಿ ಮಾಡೋದು ತೋರಿಸ್ತಾರ ಅಂತ ನೀವು ಅಂದ್ಕೊಂಡಿರ್ಬೋದು ಬಂಧುಗಳೇ. ಇದು ಬಜ್ಜಿ ಮಾಡೋದೇ ಆದರೆ ತುಂಬಾ ಡಿಫ್ರೆಂಟ್ ಆಗಿರುವಂಥ ವಿಧಾನ. ಇದಕ್ಕೆ ಮತ್ತೆ ನಾವು ಏನೇನು ಮಾಡ್ತೀವಿ ಏನೇನೆಲ್ಲ ಯಾಡ್ ಮಾಡ್ತೀವಿ ಅನ್ನೋದನ್ನು ಪೂರ್ತಿ ನೋಡ್ರಿ ಬಂಧುಗಳು. ಇದೇನು ಬಜ್ಜಿ ಅಂದ್ಕೊಂಡು ಸ್ಕಿಪ್ ಮಾಡಿಕೊಂಡು ಹೋಗಬೇಡಿ. ಇದು ಮುಂದೆ ಇನ್ನೂ ಕೂಡ ನಾವು ಬೇರೆ ಬೇರೆ ಇಂಗ್ರೀಡಿಯೆಂಟನ್ನು ಯಾಡ್ ಮಾಡ್ತಾ ಇದ್ದೀವಿ. ಈಗ ನೋಡಿರಿ ನಮ್ಮ ಪರ್ಫೆಕ್ಟ್ ಆಗಿರೋ ಹಿಟ್ಟು ರೆಡಿ ಆತ್ರಿ. ಈಗ ಇದನ್ನು ನಾವು ಒಂದು ಗ್ಲಾಸಿನಲ್ಲೇ ಹಾಕ್ಕೊಳಕತ್ತೀನಿ ರೀ ನಾನು. ಈ ಟ್ರಿಕ್ಸನ್ನು ಉಪಯೋಗಿಸೋದ್ರಿಂದ ಇವಾಗ ಈಸಿಯಾಗಿ ರೀಸೆಂಟಾಗಿ ಕಲಿಯೋರು ಬಿಗಿನರ್ಸಿಗೆ ಕೂಡ ಆರಾಮಾಗಿ ನೀವು ಮಾಡ್ಕೋಬಹುದು ಅನ್ನೋ ವಿಧಾನದಲ್ಲಿ ನಾನು ತೋರಿಸ್ಕೊಡಕತ್ತೀನಿ ರೀ. ಈಗ ನೋಡಿರಿ ಈಗ ಹಿಂಗೆ ಒಂದು ಮೆಣಸಿನ್ಕಾಯಿನ ಅದ್ದಿ ಚೆಕ್ ಮಾಡ್ಕೊಂಬಿಡ್ರಿ. ಈಗ ಪರ್ಫೆಕ್ಟ್ ಆಗೈತೆ ರೀ ನಮ್ಮದು. ನಿಮ್ಗೆ ಗುಂಡಾಗಿ ಬರಲ್ಲ ಬಜ್ಜಿ ಅನ್ನೋರು ಈ ಟ್ರಿಕ್ಕನ್ನು ಉಪಯೋಗ ಮಾಡ್ಕೋಬೋದು ರೀ. ಭಾಳ ಮಂದಿ ಹೇಳ್ತಾರೆ ನಿಮಗತ್ತೆ ನಮ್ಗೆ ಗುಂಡಾಗಿ ಬರಲ್ಲ ರೀ ಅಂಥೇಳಿ. ಈಗ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ರೀ ಆಲ್ರೆಡಿ ನಾನು. ಅದರಲ್ಲೇ ಹಾಕ್ಕೊಂಡಿನಿ ರೀ ಎಣ್ಣೆ. ಒಂದು ಮೊದಲು ಹಾಕಿ ಚೆಕ್ ಮಾಡ್ಕೊರಿ. ನಂತರ ನೀವು ಎಲ್ಲ ಬಿಟ್ಕೊತ ಬರ್ರಿ. ಆ ಎಣ್ಣೆ ಒಳಗೆ ಎಷ್ಟು ಹಿಡಿತೈತಿ ಅಷ್ಟು ಬಿಟ್ಕೊತ ಬರ್ರಿ. ಎಣ್ಣೆ ಜಾಸ್ತಿ ಹೀಟೂ ಆಗಿರಬಾರ್ದ್ರೆ ಜಾಸ್ತಿ ಕಮ್ಮಿ ಕಾದಿರಬಾರ್ದ್ರಿ. ಮೀಡಿಯಮಲ್ಲಿ ಕಾದಿರ್ಬೇಕು. ನಮ್ದು ಎಣ್ಣೆ ಬಿಸಿ ಆಗಿರಬೇಕು. ಆವಾಗ ನಮ್ಮ ಚಾಟ್ಸ್ ಅನ್ನೋದು ಏನಾಗತ್ತೆ ರೀ ಭಾಳ ಚಲೋ ಆಗತ್ತೆ ರೀ. ಬಣ್ಣನೂ ಚಲೋ ಬರ್ತೈತೆ ರೀ ಮತ್ತು ಗೂಡು ಆಗತ್ತೆ ರೀ. ನೀವು ಹಿಂಗೆ ಮಾಡಬಾರ್ದು. ತಪ್ಪೇನು ಮಾಡ್ತಾ ಇದ್ದೀರಿ ನೀವು. ನಿಮ್ಗೆ ಈ ಥರ ಗೂಡು ಯಾಕೆ ಬರ್ತಾ ಇಲ್ಲ ಅನ್ನೋದನ್ನು ಈಗ ಮುಂದಿನ ಸ್ಟೆಪ್ಪಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ರೀ. ಈಗ ಅದರಲ್ಲಿ ಎಷ್ಟು ಹಿಡಿತೈತಿ ಅಷ್ಟು ಹಾಕ್ಕೊಂಡೇನಿ ರೀ ನಾನು. ನೋಡಿರಿ ಎಷ್ಟು ಪರ್ಫೆಕ್ಟ್ ಆಗಿರುವಂಥ ಗೂಡು ಆಗ್ತಾವೆ ನೋಡಿರಿ. ಇಲ್ಲಿ ನೋಡಿರಿ ನಮ್ಮದು ಯಾವ ಥರ ನಮ್ಮ ಹೊಟ್ಟೆ ಎಲ್ಲ ಬಿರಿತಾ ಇದೆ ನೋಡಿರಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ರಿ ನಿಮಗೆ. ಇವಾಗ ಇದನ್ನು ಹೊಳಿಸಾಕೊಳ್ಳೋಣ ರೀ. ಫ್ಲೇಮ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ರಿ. ಹೈ ಫ್ಲೇಮ್ ಇಟ್ಕೊಳ್ಳೋಕ್ಕೆ ಹೋಗಬೇಡ್ರಿ. ನೀವು ಹೈ ಫ್ಲೇಮ್ ಇಟ್ಕೊಂಡ್ರೆ
ಮ್ಯಾಲೆ ನೋಡ್ರಿ ಕೆಂಪು ಬಣ್ಣ ಬಂದುಬಿಡ್ತೈತೆ ರೀ, ಒಳಗೆಲ್ಲ ನಮ್ಮದು ಚೆನ್ನಾಗಿ ಬೇಯಲ್ರಿ. ಹಾಗಾಗಿ ಲೋ ಫ್ಲೇಮ್ನೊಳಗೆ ನೋಡ್ರಿ ಹಿಂಗೆ ಈ ಕಲರ್ ಬರೋವಂಗೆ ನಾವು ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ ವಾವ್, ಬಾ ನೋಡ್ರಿ ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ. ಸೂಪರ್ ಆಗಿರುವಂಥ ನಮ್ಮ ಬಣ್ಣ ಬಂದಾಯ್ತು ರೀ. ಎಲ್ಲ ಕಡೆಗೆ ನಾವು ಈವನ್ ಆಗಿದೆ ನೋಡ್ರಿ. ಯಾವುದಾದ್ರೂ ಹೆಚ್ಚು ಕಮ್ಮಿ ಏನಾದರೂ ಆಗಿದೆನಾ ಇಲ್ಲ ಬಂಧುಗಳೇ. ನಾವು ಆಟು ಇಟು ತಿರುಗಿಸ್ಕೊಂತನ ಈವನ್ ಆಗಿ ಬಣ್ಣ ಬರುವಾಗೆ ಎಲ್ಲ ನೋಡ್ರಿ ಒಂದೇ ಈವನ್ ಆಗಿ ಬಣ್ಣ ಬಂದಿದೆ ನೋಡ್ರಿ. ನಮಗೆ ಈ ಥರ ನಾವು ರೆಡಿ ಮಾಡ್ಕೋಬೇಕ್ರಿ. ಈಗ ಇದನ್ನು ಇವಾಗ ಎಣ್ಣೆಯಿಂದ ನಾವು ಕಂಪ್ಲೀಟಾಗಿ ಎಣ್ಣೆ ಎಲ್ಲ ಬಸದ ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡೋಣ್ರಿ. ನೋಡ್ರಿ ಎಷ್ಟು ಸಖತ್ತಾಗಿದೆ ಹೌದಿಲ್ರಿ. ನೋಡ್ರಿ ನಮ್ಮ ಗೂಡು ಎಷ್ಟು ಥರ ಇದೆ ನೋಡ್ರಿ ನಮ್ಗೆ. ನೋಡ್ರಿ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡೀನಿ ನಾನು. ನೋಡ್ರಿ ಎಷ್ಟು ಸಖತ್ತಾಗಿದೆ ಹೌದಿಲ್ರಿ. ನಮ್ಗೆ ಹಿಂಗೆ ಬರೋಂಗಿಲ್ಲ, ಹಿಂಗೆ ನಿಮ್ಗತೆ ಗೂಡು ಬರೋಂಗಿಲ್ಲ, ಹಿಂಗೆ ನಮ್ಮದು ಕ್ರ್ಯಾಕ್ಸಿಕ್ಸ್ ಆಗಂಗಿಲ್ಲ, ನಮಗೆ ಇಷ್ಟು ಫ್ಲಫಿ ಆಗಂಗಿಲ್ಲ, ಗರಿ ಆಗಂಗಿಲ್ಲ ಅಂದ್ರೆ ನೀವೇನು ತಪ್ಪು ಮಾಡ್ತೀರಿ ಅನ್ನೋದನ್ನು ನಾನು ಇವಾಗ ತೋರಿಸ್ಕೊಡ್ತೀನಿ ಬರ್ರಿ. ನೋಡ್ರಿ ನಮ್ಮ ಎಷ್ಟು ದಪ್ಪ ಆಗ್ಯಾವ್ರಿ, ಹಾಗೆ ನಮ್ಗೆ ಫ್ಲಫಿ ಆಗ್ಯಾವ್ರಿ, ಮತ್ತು ಗರಿ ಆಗಿರ್ತೈತೆ ರೀ, ಮತ್ತು ಹೋಲ್ಸ್ ಬಿದ್ದಿರ್ತೈತೆ ರೀ. ಇದನ್ನು ನೋಡಿದ್ರೆ ನಿಮ್ಗೆ ಎಷ್ಟು ಪರ್ಫೆಕ್ಟ್ ಆಗ್ಯದ ಅನ್ನೋದು ಅರ್ಥ ಆಗತ್ತೆ ರೀ. ನೀವೇನು ತಪ್ಪು ಮಾಡ್ತೀರಿ ಅನ್ನೋದು ಈಗ ತೋರಿಸ್ತೀನಿ ನೋಡ್ರಿ. ನಾನು ಎಣ್ಣೆಯನ್ನು ಚಲೋ ಹೊತ್ನ್ಯಾಗ ಕಡಕ್ಕೆ ಕಾಯಿಸ್ಬಿಡ್ತೀರಿ. ಅದು ಹಾಕಿದ ತಕ್ಷಣ ನೋಡ್ರಿ ರೆಡ್ ಆಗಿಬಿಡ್ತೀರಿ. ಅಲ್ಲಿ ಹೀಗೆ ಹಾಕಿದ ತಕ್ಷಣ ರೆಡ್ ಆಗಬಾರ್ದು ನಮ್ಗೆ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಮೀಡಿಯಮ್ ಹೀಟ್ ಆಗಿರ್ಬೇಕ್ರಿ ಎಣ್ಣೆ. ಅಂದ್ರೆ ನಮ್ಗೆ ಫ್ಲಫಿ ಆಗಿ ಬರ್ತಾವ್ರೆ, ಗೂಡಾಗಿ ಬರ್ತಾವ್ರೆ, ಮತ್ತು ಹಗರ್ ಆಗತ್ತೆ ರೀ. ಹಿಂಗಾದ್ರೆ ನೋಡ್ರಿ ಒಂದೇ ಸಲ ಮ್ಯಾಲೆ ಎದ್ದು ಬಿಡ್ತೈತಿ, ಅದು ಕೆಂಪು ಆಗಿಬಿಡ್ತೈತೆ ರೀ. ಆವಾಗ ನಿಮಗೆ ಗೂಡು ಆಗಂಗಿಲ್ಲ ರೀ, ಫ್ಲಫಿನೂ ಆಗಂಗಿಲ್ಲ ರೀ, ಹಗುರೂ ಆಗಂಗಿಲ್ಲ ರೀ. ಹಿಟ್ಟು ಅದ ರೀ, ಎಣ್ಣೆನೂ ಅದ ರೀ. ಮಾಡೋ ಮೆಥಡ್ನಲ್ಲೇ ನಮ್ಮ ಈ ಬಜ್ಜಿ ಅನ್ನೋದು ಏನಾಗ್ತಾವ್ರಿ, ಫ್ಲಫಿ ಆಗ್ತಾವ್ರಿ, ಗರಿ ಆಗ್ತಾವ್ರಿ, ಗೂಡು ಆಗ್ತಾವ್ರಿ. ಅರ್ಥ ಆಯ್ತದಿಲ್ಲ ರೀ ನೀವೇನು ತಪ್ಪು ಮಾಡ್ತೀರಿ ಅನ್ನೋದು. ಈಗ ಇದನ್ನು ನೋಡ್ರಿ ನಾನು ಒಂದಿಷ್ಟ ರೆಡಿ ಮಾಡಿಕೊಂಡು ಬಂದೀನಿ ರೀ. ಈಗ ನೋಡ್ರಿ ಯಾವ ಥರ ನಮ್ಗೆ ಗೂಡಾಗಿದೆ ಅಂತ. ನನಗೆ ಎಲ್ಲಿ ಲೈನ್ ಐತೆ ನೋಡಿ, ಗೂಡು ಇದು ಎಲ್ಲೈತಲ್ರಿ ಅಲ್ಲೇ ನಾನು ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಹಿಂಗೆ ಇದನ್ನು ಕಟ್ ಮಾಡ್ಕೊರಿ. ಕೆಲವೊಂದು ಸಲ ಹಿಂಗೆ ಫುಲ್ ಆಗಿರ್ತೈತೆ ರೀ. ಈಗ ನೀವು ಫುಲ್ ಇದ್ದರೂ ಕೂಡ ಈ ಕಡೆ ನೋಡ್ರಿ ಹಿಂಗೆ ಕಟ್ ಮಾಡ್ಕೊರಿ ನೀವು. ಒಂದೊಂದು ಸಲ ನಮಗೆ ಆ ಮೆಣಸಿನ್ಕಾಯ್ದು ಏನೈತಲ್ರಿ, ಒಂದೊಂದು ಸಲ ಮಾರ್ಕ್ ಬಿದ್ದಿರಂಗಿಲ್ಲ, ಫುಲ್ ಹತ್ಕೊಂಡ್ಬಿಟ್ಟಿರ್ತೈತೆ ಹಿಟ್ಟು. ಆವಾಗ ಈ ಥರ ನೀವು ಕಟ್ ಮಾಡ್ಕೋಬೋದು. ಇಲ್ಲಿ ನೋಡ್ರಿ ಕಟ್ ಮಾಡ್ಬೇಕಾದ್ರೆ ಸೌಂಡ್ ಕೇಳ್ತಾ ಇದೆ ಅಲ್ವಾ ನಿಮ್ಗೆ, ಗರ ಅಂತ. ಅಷ್ಟು ಕ್ರಿಸ್ಪಿಯಾಗಿರ್ತೈತೆ ರೀ ಇದು. ಅಷ್ಟೇ ರುಚಿ ಕೂಡ ಅಷ್ಟೇ ಇರ್ತೈತೆ ರೀ. ಈಗ ಇದನ್ನು ನೋಡ್ರಿ ನಾವು ಹಿಂಗೆ ಕಟ್ ಮಾಡ್ಕೊಳ್ಳೋಣ್ರಿ. ಎಲ್ಲ ನಾನು ಯಾಕೆ ತೋರ್ಸಾಕತ್ತೀನಿ ಅಂದ್ರೆ ಯಾವ್ಯಾವ ರೀತಿಯಾಗಿ ನೀವು ಮೆಣಸಿನ್ಕಾಯಿ ಇದ್ದರೂ ಕೂಡ ಯಾವ್ಯಾವ ರೀತಿಯಾಗಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು. ಈಗ ಇದು ಒಂದಿಷ್ಟು ಮೆಣಸಿನ್ಕಾಯಿ ಕಾಣಕತ್ತೈತೆ ರೀ. ನೀವು ಹಿಂದಿನ ಬಾಜು ಕಟ್ ಮಾಡ್ಕೊಂಡೆ ಅಂದ್ರೆ ಏನಾಗತ್ತೆ ರೀ, ಅದು ಎರಡು ಓಪನ್ ಆಗಿಬಿಡ್ತೈತೆ ರೀ ನಮ್ಗೆ. ಅದಕ್ಕೆ ನಾವು ಎಲ್ಲಿ ನಮ್ಮ ಮೆಣಸಿನ್ಕಾಯಿ ಕಾಣಕತ್ತೈತಿ ಅಲ್ಲಿಂದ ನಾ ಕಟ್ ಮಾಡ್ಕೊಂಡೀನಿ ರೀ. ಹಿಂಗೆ ಗುಂಡಕ್ಕಿತ್ತು ಫುಲ್ ನಿಮ್ಗೆ ಕವರ್ ಆಗಿತ್ತಂದ್ರೆ ಹೆಂಗನ ಕಟ್ ಮಾಡ್ಕೊಬೋದು ರೀ. ಈಗ ಇದನ್ನು ನೋಡಿರಿ ಕಟ್ ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿ ತೊಗೊಳ್ರಿ, ಇನ್ನೊಂದು ಪ್ಲೇಟ್ ತೊಗೊರಿ, ಹಿಂಗೆ ಇದನ್ನು ಓಪನ್ ಮಾಡ್ಕೊಳ್ರಿ. ಇದ್ರೊಳಗೆ ನೋಡಿರಿ ಮಿಕ್ಸರ್ ಖಾರ ಬೂಂದಿ ಅದನ್ನು ಎಷ್ಟು ಹಿಡಿತೈತೆ ಅಷ್ಟು ಫಿಲಪ್ ಮಾಡ್ಕೊರಿ. ಇದು ನಿಮಗೆ ಸರಿಯಾಗಿ ಕಾಣವಲ್ದಾಗೈತಲ್ರ, ಈಗ ನೀಟಾಗಿ ತೋರಿಸ್ತೀನಿ ನೋಡಿರಿ. ಇಲ್ಲಿ ನೋಡಿರಿ ಈಗ ನಮಗೆ ಎಷ್ಟು ಓಪನ್ ಆಗೈತೆ ನೋಡ್ರಿ ನಮಗದು ಹೌದಿಲ್ರಿ. ಹಿಂಗೆ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡು ಅದ್ರಾಗ ಎಷ್ಟು ಹಿಡಿತೈತಿ ಅಷ್ಟು ನೀವು ತುಂಬಿ ಬಿಡ್ರಿ ಅದ್ರೊಳಗೆ. ಈಗ ಇನ್ನೊಂದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ. ಇದು ನೋಡ್ರಿ ನಮ್ಗೆ ಪೌಡರ್ ಅದೆಲ್ಲ ಓಪನ್ ಆಗಿರೋದೇ ಬಂದೈತೆ ನೋಡ್ರಿ. ಕೆಲವೊಂದು ಸಲ ಹಿಂಭಾಗ ಬರ್ತೈತೆ ರೀ ನಾವು ಕಟ್ ಮಾಡಿದಾಗ, ಅದು ನಮಗೆ ಕಾಣಂಗಿಲ್ಲಲ್ರಿ. ಹಿಂಗೆ ಇತ್ತಂದ್ರೆ ಕೂಡ ಇನ್ನೂ ಟೇಸ್ಟ್ ಕೊಡ್ತೈತೆ ರೀ ನಮ್ಗೆ. ಯಾಕಂದ್ರೆ ಒಳಗಡೆ ನಮ್ಗೆ ಹುಣಸೆ ಹಣ್ಣಿದೆ ಮತ್ತು ಸ್ಟಫಿಂಗ್ ಇದೆ ಮೇಲೆ, ಮತ್ತಿದು ಖಾರ ಬೂಂದಿ ಸ್ಟಫಿಂಗ್. ಇದ್ರ ಮೇಲೆ ಬೇಕಂದ್ರೆ ನೀವು ಚಿಕ್ಕದಾಗಿ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋಬೋದು. ನಿಮ್ಮ ಮಕ್ಕಳಿಗೆ ಏನಾದರೂ ಟೊಮೆಟೊ ಸಾಸ್ ಇಷ್ಟ ಅನ್ನೋದಾದರೆ ಟೊಮೊಟೊ ಸಾಸ್ ಕೂಡ ಹಾಕೋಬೋದು ಬಂಧುಗಳೇ. ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿವಾಗ ಸಿಂಪಲ್ಲಾಗಿ ಇದನ್ನು ಟೊಮೆಟೊ ಸಾಸ್ ಮತ್ತು ಈರುಳ್ಳಿಯನ್ನು ಹಾಕ್ತಾಯಿಲ್ಲ ನಾನು ಹೀಗೇ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ರಿ ನಾವೆಲ್ಲನೂ ಸರ್ವ್ ಮಾಡಾಯ್ತು. ಸಖತ್ತಾಗಿರುತ್ತೆ ಬಂಧುಗಳೇ ಟೇಸ್ಟ್. ಇವಾಗ ತಿಂದು ಕೂಡ ನಾನು ತೋರಿಸ್ತೀನಿ ಬಂಧುಗಳೇ ಯಾವ ರೀತಿ ಇದೆ ಅಂತ ನೋಡಿ. ಬಾಯಲ್ಲಿ ಎಲ್ಲರಿಗೂ ನೀರು ಬರೋದಂತೂ, ಯಾರಿಗೆಲ್ಲ ಬಾಯಾಗ ನೀರು ಬರುತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ತಪ್ಪದೇ ಒಂದು ಸಾರಿ ಟ್ರೈ ಮಾಡೋದನ್ನು ಕೂಡ ಮರಿಬೇಡ್ರಿ. ತಿಂದು ತೋರಿಸ್ತೀನಿ, ಸೌಂಡ್ ಕೇಳ್ರಿ. ಕೇಳಿದ್ರೆ ಹೋದಿಲ್ರಿ ಸೌಂಡ ಎಷ್ಟು ಗರಿ ಆಗಿದೆ ಅಂಥೇಳಿ. ಮ್ಯಾಲೆ ಗರಿ ಆಗಿರ್ತೈತೆ ರೀ, ಒಳಗೆ ನಮ್ಮ ಡಬ್ಬಲ 3 ಸ್ಟಫಿಂಗ್ ಅದಾವ್ರಿ. ಆಹಾ ಅದ್ಭುತ ರುಚಿ ರೀ. ಹೊಸ ವಿಧಾನದ ಈ ಚಾಟ್ಸ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.